ಯಾರೇ ಕೆಲಸವನ್ನು ಮಾಡಿದರೂ ಕೂಡ, ಸಂಘಟನೆ ಮಾಡಿದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಲಸೆ ಕಾಂಗ್ರೆಸ್ಸಿಗರು ಹೆಚ್ಚಾಗಿದ್ದಾರೆ, ಮೂಲ ಕಾಂಗ್ರೆಸ್ಸಿಗೆ ಅಧಿಕಾರ ಸಿಗ್ತಾ ಇಲ್ಲ, ಆ ಭಾವನೆ ಇಲ್ಲ ಯಾರಿಗೂ. ಬಟ್ ಅಧಿಕಾರ ಕೊಡೋದ್ರಲ್ಲೂ ಕೂಡ ಆ ಭಾವನೆ ಇಲ್ಲ. ಹಾಗಾಗಿ ಸಿಕ್ಕೇ ಸಿಗುತ್ತೆ ಅಂತೇಳಿ ನನ್ನ ಭಾವನೆ. ಖಂಡಿತವಾಗ್ಲೂ ಅದೇ ನಮ್ಮ ಒಂದು ಆಸೆ, ಆಕಾಂಕ್ಷೆ. ಉಳಿದಿರ್ತಕ್ಕಂಥ ಕೇವಲ 2.5 ವರ್ಷದ ಅವಧಿಗೆ ಪಕ್ಷಕ್ಕಾಗಿ ದುಡಿದಕ್ಕಂಥ ವ್ಯಕ್ತಿಗೆ ಕೂಲಿಯನ್ನು ಕೊಡಿ ಅಂತೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಪ್ರಾಮಾಣಿಕ ವ್ಯಕ್ತಿ, ಅವರ ಪ್ರಾಮಾಣಿಕತೆ ಬಗ್ಗೆ ಯಾರೂ ಕೂಡ ಕ್ವಶನ್ ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಆಗಲೇ ಹೇಳಿದೆ. ದುರದೃಷ್ಟವಶಾತ್ ಪರಮೇಶ್ವರ್ ಅವರು ಸುಮಾರು 9 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ನಾನು ಹೇಳಿದ ರೀತಿಯಲ್ಲಿ ಅವರ ಬ್ಯಾಡ್ ಲಕ್, ಚುನಾವಣೆ ಸೋತರು. ಹಳೆ ಕೂಲಿ ಕೊಡಬಾರ್ದು ಅಂತ ಏನಿಲ್ಲ, ಪಕ್ಷ ನಿರ್ಧಾರ, ಅದು ಪಕ್ಷಕ್ಕೆ ಬಿಟ್ಟದ್ದು ವಿಚಾರ. ಒಂದು ವೇಳೆ ಪಕ್ಷ ಪರಮೇಶ್ವರ್ ಅವರೇ ಆಗಲಿ ಅಂತ ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೂ ಕೂಡ ನಮ್ಮ ಸಹಮತ ಇದೆ. ಆ ಬಗ್ಗೆ ನೋ ಕಾಮೆಂಟ್. ಥ್ಯಾಂಕ್ ಯು.